ಕತೆ ಮನದ ಅಳಲು. ನಿತ್ಯ ಆ ದಿನ ಕಚೇರಿಯಿಂದ ಮನೆಗೆ ತಡವಾಗಿ ಬಂದಳು. ಮನೆ ಬಾಗಿಲು ತೆರೆದಾಗ ಮೌನವೇ ಆಕೆಯನ್ನು ಸ್ವಾಗತಿಸಿತು. ಒಮ್ಮೆ ಕಾಲದಲ್ಲಿ ನಗುವಿನಿಂದ ತುಂಬಿದ್ದ ಆ ಮನೆ ಈಗ ಶೂನ್ಯವಾಗಿ ಕಾಣಿಸುತ್ತಿತ್ತು. ಕೋಣೆಯಲ್ಲಿದ್ದ ಸೋಫಾದ ಮೇಲೆ ಬಿದ್ದಿದ್ದ ಒಂದು ಫೋಟೋ ಆಕೆಯ ಗಮನ ಸೆಳೆಯಿತು. ಅದರಲ್ಲಿ ನಿತ್ಯ, ಅವಳ ಪತಿ ಅರವಿಂದ ಮತ್ತು ಮಗಳು ಆಕಾಶಿ. ಫೋಟೋ ಹಿಡಿದ ತಕ್ಷಣ ನಿತ್ಯಾಳ ಕಣ್ಣೀರು ಹರಿದು ಬಿಟ್ಟಿತು. ಏಕೆಂದರೆ ಆ ಫೋಟೋದಲ್ಲಿ ಕಂಡುಬರುವ ಆ ಹಳೆಯ ದಿನಗಳು ಈಗ ನೆನಪಾಗಿ ಮಾತ್ರ ಉಳಿದಿದ್ದವು. ಅರವಿಂದ ವಿದೇಶದಲ್ಲಿ ಕೆಲಸ ಮಾಡುತ್ತಿದ್ದು, ವರ್ಷದಲ್ಲಿ ಒಮ್ಮೆ ಬರುವವನು. ದೂರದ ಅಂತರವು ಅವರ ಮನಸ್ಸುಗಳಿಗೂ ಅಂತರ ತಂದಿತ್ತು. ಪ್ರತಿದಿನ ಫೋನ್ನಲ್ಲಿ ಮಾತು ನಡೆಯುತ್ತಿದ್ದರೂ ನಿತ್ಯಾಳ ಹೃದಯದಲ್ಲಿ ಒಂದೇ ಮನೆಯೊಳಗೆ ಇದ್ದರೆ ಎಷ್ಟೊಂದು ಹತ್ತಿರವಾಗಿರಬಹುದಿತ್ತು ಎಂಬ ನೋವು ಗೂಡಿಕೊಂಡಿತ್ತು. ಆಕಾಶಿ ಕಿಶೋರಿಯ ಮನಸ್ಸಿನಲ್ಲಿದ್ದು ತಾಯಿಯೊಂದಿಗೆ ಹೆಚ್ಚು ಮಾತನಾಡುವುದಿಲ್ಲ. ಶಾಲೆ, ಸ್ನೇಹಿತರು, ತನ್ನ ಪ್ರಪಂಚದಲ್ಲೇ ಬ್ಯುಸಿ. ತಾಯಿ ಮಗಳ ನಡುವಿನ ಅಂತರವನ್ನು ನಿತ್ಯ ದಿನೇ ಹೆಚ್ಚಾಗಿ ಅನುಭವಿಸುತ್ತಿದ್ದಳು. ಒಂದು ರಾತ್ರಿ ಆಕಾಶಿ ನಿದ್ರಿಸುತ್ತಿದ್ದಾಗ ನಿತ್ಯ ಅವಳ ಕೂದಲನ್ನು ತೊಳೆಯುತ್ತಾ ಮೌನವಾಗಿ ಅತ್ತಳು. ನನ್ನ ನೋವಿನ ಮಾತುಗಳನ್ನು ಹೇಳಿಕೊಳ್ಳಲು ಯಾರೂ ಇಲ್ಲ. ನನ್ನ ಮನದ ಅಳಲು ಯಾರಿಗೂ ತೋರುತ್ತಿಲ್ಲ. ಆ ಕ್ಷಣದಲ್ಲಿ ಫೋನ್ ಗಂಟೆ ಕೂಗಿತು. ಅರವಿಂದ ಕರೆ ಮಾಡಿದ್ದ. ನಿತ್ಯ ಕರೆ ಸ್ವೀಕರಿಸಿದರೂ ತನ್ನ ನೋವನ್ನು ಹೇಳಲು ಮನಸ್ಸಾಗಲಿಲ್ಲ. ಬದಲಿಗೆ ಹಾಸ್ಯದಿಂದ ಹೌದು, ಎಲ್ಲ ಚೆನ್ನಾಗಿದೆ ಇಲ್ಲಿ ಎಂದಳು. ಆದರೆ ಆಕೆಯ ಹೃದಯದಲ್ಲಿ ಅಳುವ ಶಬ್ದ ಮಾತ್ರ ಜೋರಾಗಿ ಕೇಳಿಸುತ್ತಿತ್ತು. ಅರವಿಂದ ಜೊತೆಗಿನ ಮಾತುಕತೆ ಮುಗಿದ ಬಳಿಕ ನಿತ್ಯ ಹಾಸಿಗೆಯ ಮೇಲೆ ಮಲಗಿದ್ದರೂ ನಿದ್ರೆ ಬಾರದಂತಾಗಿತ್ತು. ಫೋನ್ನಲ್ಲಿ ನಗುತ್ತಾ ಮಾತನಾಡಿದರೂ ಹೃದಯದೊಳಗೆ ಖಾಲಿ ಜಾಗವು ಇನ್ನಷ್ಟು ತೀವ್ರವಾಗುತ್ತಿತ್ತು. ಮುಂದಿನ ದಿನ ಬೆಳಗ್ಗೆ ನಿತ್ಯ ಅಡಿಗೆ ಮನೆಯಲ್ಲಿದ್ದಾಗ ಆಕಾಶಿ ಬೇಗನೆ ಹೊರಟಳು. ಅಮ್ಮ, ನಾನು ಸ್ನೇಹಿತರ ಜೊತೆ ಹೊರ ಹೋಗ್ತಿದ್ದೀನಿ, ತಡವಾಗಿ ಬರ್ತೀನಿ ಎಂದಳು. ಆಕಾಶಿ, ಕನಿಷ್ಠ ಎಲ್ಲಿ ಹೋಗ್ತೀಯಾ ಎಂದು ಹೇಳು, ನನಗೆ ಚಿಂತೆ ಆಗೋದು ಎಂದು ನಿತ್ಯ ತಾಳ್ಮೆಯಿಂದ ಕೇಳಿದಳು. ಅಮ್ಮ, ನೀವು ಅರ್ಥ ಮಾಡಿಕೊಳ್ಳಲ್ಲ, ದಯವಿಟ್ಟು ನನ್ನ ಮೇಲೆ ಕಂಟ್ರೋಲ್ ಮಾಡಬೇಡಿ ಎಂದು ಕೋಪದಿಂದ ಹೊರಟಳು ಆಕಾಶಿ. ಆ ಮಾತು ನಿತ್ಯಾಳ ಹೃದಯಕ್ಕೆ ಚುಚ್ಚುವುದಂತಾಗಿತ್ತು. ತಾನು ತಾಯಿಯಾಗಿ ಮಾಡಿದ ಕಾಳಜಿಯನ್ನು ಮಗಳು ತಳ್ಳಿ ಹಾಕಿದ್ದಾಳೆ ಎಂಬ ನೋವು ಆಕೆಯನ್ನು ಕಾಡಿತು. ಆ ದಿನ ಕಚೇರಿಗೆ ಹೋದರೂ ನಿತ್ಯಾಳ ಮನಸ್ಸು ಅಲ್ಲಿ ಇರಲಿಲ್ಲ. ಮೇಜಿನ ಮೇಲೆ ಫೈಲುಗಳು ಬಿದ್ದಿದ್ದರೂ ಕಣ್ಣ ಮುಂದೆ ಕೇವಲ ಆಕಾಶಿಯ ಮುಖ, ಅರವಿಂದನ ನೆನಪು ಮತ್ತು ತನ್ನ ಖಾಲಿ ಜೀವನವೇ ಕಾಣಿಸುತ್ತಿತ್ತು. ಸಂಜೆ ಮನೆಗೆ ಬಂದಾಗ ಬಾಗಿಲ ಮುಂದೆ ಪೆಟ್ಟಿಗೆಯೊಂದು ಇತ್ತು. ಅದರಲ್ಲಿ ಅರವಿಂದ ಕಳುಹಿಸಿದ ಉಡುಗೊರೆ, ದುಬಾರಿ ಹ್ಯಾಂಡ್ ಬ್ಯಾಂಡ್, ಸುಗಂಧ ದ್ರವ್ಯ, ಚಾಕೊಲೇಟ್. ನಿತ್ಯ ಪೆಟ್ಟಿಗೆಯನ್ನು ತೆರೆದಾಗ ಕಣ್ಣೀರು ಆಕೆಯ ಮಗಳ ಮೇಲೆ ಹರಿಯಿತು. ನನಗೆ ಬೇಕಿರುವುದು ಇವುಗಳಲ್ಲ, ಅವನ ಸಾನ್ನಿಧ್ಯ, ಅವನ ಮಾತು, ಅವನ ಕೈ ಹಿಡಿಯುವ ಉಷ್ಣತೆ ಎಂದು ಆಕೆಯು ಹೃದಯ ಕೂಗುತ್ತಿತ್ತು. ಆ ರಾತ್ರಿ ನಿತ್ಯ ತನ್ನ ದಿನಚರಿಯಲ್ಲಿ ಬರೆದಳು. ಪ್ರತಿದಿನ ನಾನು ನಗುತ್ತೇನೆ, ಮಾತಾಡುತ್ತೇನೆ, ಕೆಲಸ ಮಾಡುತ್ತೇನೆ. ಆದರೆ ನನ್ನೊಳಗೆ ಒಂದು ಶಬ್ದ ನಿರಂತರ ಅಳುತ್ತಿದೆ. ಇದು ಯಾರಿಗೂ ಕೇಳಿಸುತ್ತಿಲ್ಲ. ಅರವಿಂದ ದೂರ, ಆಕಾಶಿ ದೂರ, ನಾನು ಒಂಟಿಯಾಗಿರುತ್ತೇನೆ. ಅದಕ್ಕೆ ತಕ್ಷಣ ಆಕೆಯ ಫೋನ್ ಮೆಸೇಜ್ ಬೀಪ್ ಆಯಿತು. ಅದರಲ್ಲಿ ಕೇವಲ ಒಂದು ಸಾಲು, ನಿತ್ಯ, ನಿನ್ನ ಜೊತೆ ಮಾತನಾಡಬೇಕು, ಇದು ಬಹಳ ಮುಖ್ಯ. ಆ ಸಂದೇಶವನ್ನು ಕಳಿಸಿದ್ದವರು ಅರವಿಂದ ಅಲ್ಲ, ಒಬ್ಬ ಅಜ್ಞಾತ ವ್ಯಕ್ತಿ. ಫೋನ್ಗೆ ಬಂದ ಆ ಅನಾಮಧೇಯ ಮೆಸೇಜ್ ನೋಡಿ ನಿತ್ಯಳ ಕೈ ನಡುಗಿತು. ಯಾರು ಇರಬಹುದು? ನನ್ನ ಜೊತೆ ಮಾತನಾಡಬೇಕು ಅಂತ ಬರೆದಿದ್ದಾರೆ, ಆದರೆ ಯಾಕೆ ಎಂದು ಆಕೆಯ ಮನಸ್ಸಿನಲ್ಲಿ ಗೊಂದಲ ಶುರುವಾಯಿತು. ಮೊದಲು ಅದನ್ನು ನಿರ್ಲಕ್ಷಿಸಲು ಯತ್ನಿಸಿದಳು. ಆದರೆ ಆ ಸಂದೇಶವು ಆಕೆಯ ಮನಸ್ಸನ್ನು ಬಿಡಲಿಲ್ಲ.
ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಮೆಸೇಜ್ ಬಂತು. ನಿತ್ಯ, ನಿನ್ನ ನೋವು ನನಗೆ ಗೊತ್ತಿದೆ. ನಿನ್ನೊಳಗಿನ ಅಳಲನ್ನು ನಾನು ಓದುತ್ತಿದ್ದೇನೆ. ಆ ಪದಗಳನ್ನು ನೋಡಿದ ತಕ್ಷಣ ನಿತ್ಯಳ ಉಸಿರು ಭಾರವಾಗಿದೆಯಂತೆಯೇ ಆಯಿತು. ನನ್ನೊಳಗಿನ ಅಳಲನ್ನು ಯಾರಿಗೆ ಗೊತ್ತಾಗಿರಬಹುದು? ನಾನು ಯಾರಿಗೂ ಹೇಳಿಲ್ಲ. ಅರವಂದನಿಗೂ ಅಲ್ಲ, ಆಕಾಶಿಗೂ ಅಲ್ಲ. 3 ದಿನಗಳು ಕಳೆದವು. ಆ ವ್ಯಕ್ತಿಯಿಂದ ಮತ್ತೆ ಮತ್ತೆ ಸಂದೇಶಗಳು ಬರುತ್ತಿದ್ದವು. ಆದರೆ ಯಾವತ್ತೂ ಹೆಸರು ಹೇಳಲಿಲ್ಲ. ನೀನು ಒಂಟಿಯಲ್ಲ. ನಿನ್ನ ಮಾತುಗಳನ್ನು ಕೇಳಲು ನಾನು ಇದ್ದೇನೆ. ನಿನ್ನ ಹೃದಯ ಹಗುರವಾಗಬೇಕಷ್ಟೆ. ನಿತ್ಯ ಗೊಂದಲದಲ್ಲಿದ್ದರೂ ಆ ಸಂದೇಶಗಳು ಆಕೆಯ ಮನಸ್ಸಿಗೆ ಅಚ್ಚರಿಯ ಶಾಂತಿಯನ್ನು ನೀಡುತ್ತಿದ್ದವು. ಒಮ್ಮೆ ತಾನು ಕಚೇರಿಯಿಂದ ಮನೆಗೆ ಹೊರಟಾಗ ಮತ್ತೆ ಸಂದೇಶ ಬಂತು. ಇಂದು ಸಂಜೆ ನಿನ್ನ ಪ್ರಿಯ ಕಾಫಿ ಹೌಸ್ಗೆ ಬಾ. ನಿನ್ನ ಜೀವನ ಬದಲಾಗಬಹುದು. ನಿತ್ಯ ಹಲವು ಕ್ಷಣ ಆಲೋಚಿಸಿದಳು. ಹೋಗುವುದೇ ತಪ್ಪೆ. ಆದರೆ ನನ್ನ ನೋವನ್ನು ಹಂಚಿಕೊಳ್ಳಬೇಕೆಂಬ ಆಕಾಂಕ್ಷೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಕನಿಷ್ಠ ನೋಡೋಣ ಯಾರು ಈ ವ್ಯಕ್ತಿ ಎಂದು ತೀರ್ಮಾನಿಸಿದಳು. ಆ ಸಂಜೆ ಮಳೆ ಬೀಳುತ್ತಿತ್ತು. ನಿತ್ಯ ಕಾಫಿ ಹೌಸ್ಗೆ ಕಾಲಿಟ್ಟಳು. ಗಾಜಿನ ಕಿಟಕಿ ಹತ್ತಿರದ ಟೇಬಲ್ನಲ್ಲಿ ಒಬ್ಬ ವ್ಯಕ್ತಿ ಕುಳಿತಿದ್ದನು. ಅವನ ಕಣ್ಣುಗಳು ಗಂಭೀರವಾಗಿದ್ದವು. ಆದರೆ ಮುಖದಲ್ಲಿ ಮಮತೆ ತುಂಬುತ್ತಿತ್ತು. ನಿತ್ಯಳ ಕಾಲು ನೆಲಕ್ಕೆ ಅಂಟಿಕೊಂಡಂತೆ ಆಯಿತು. ಏಕೆಂದರೆ ಅವನ ಮುಖ ಪರಿಚಿತವಾಗಿತ್ತು. ಅವನು ನಿಧಾನವಾಗಿ ಎದ್ದು ನಿಂತು ಹೇಳಿದ, ನಿತ್ಯ, ನಾನು ರೋಹಿತ್, ನಿನ್ನ ಕಾಲೇಜ್ ದಿನಗಳ ಸ್ನೇಹಿತ. ನಿತ್ಯಳ ಹೃದಯ ತಡವಡಿಸುತ್ತಿತ್ತು. ರೋಹಿತ್, ನೀನಾ? ಇಷ್ಟು ವರ್ಷಗಳ ನಂತರ ಅವಳ ಕಣ್ಣು ನೀರಿನಿಂದ ತುಂಬಿತ್ತು. ರೋಹಿತ್ ನಿಧಾನವಾಗಿ ಕುರ್ಚಿ ಎತ್ತಿ ಹೇಳಿದ, ಹೌದು ನಿತ್ಯ, ನಾನು ವಿದೇಶದಿಂದ ಇತ್ತೀಚೆಗೆ ಹಿಂದಿರುಗಿದ್ದೇನೆ. ಕಾಲೇಜು ದಿನಗಳಲ್ಲೇ ನೀನು ನನ್ನ ಅತಿ ಒಳ್ಳೆಯ ಸ್ನೇಹಿತೆ. ಆ ಸಮಯದಲ್ಲೇ ನಾನು ಗಮನಿಸಿದ್ದೆ, ನಿನ್ನ ಮನಸ್ಸು ಬಹಳ ನಾಜೂಕು. ಹೊರಗೆ ನಗುವಿದ್ದರೂ ಒಳಗೆ ನೋವು ಇಟ್ಟುಕೊಳ್ಳುವ ಸ್ವಭಾವ. ಈಗಲೂ ಅದೇ ಆಗ್ತಿದೆಯೇ ಎಂದು ತಿಳಿಯಿತು. ನಿತ್ಯಳ ಶಬ್ದ ನಡುಗಿತು. ಆದರೆ ನನ್ನ ನೋವನ್ನೆಲ್ಲ ನಿನಗೆ ಹೇಗೆ ಗೊತ್ತಾಯಿತು? ರೋಹಿತ್ ಮಿಡಿದ ನಗುವಿನಿಂದ ಹೇಳಿದ, ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನ ಬರಹಗಳನ್ನು ಓದುತ್ತಿದ್ದೆ. ನಿನ್ನ ದಿನಚರಿಯ ಕೆಲವು ಸಾಲುಗಳು ಅಜಾಗರೂಕವಾಗಿ ಹಂಚಿಕೊಂಡಿದ್ದೆ. ಆ ಸಾಲುಗಳಲ್ಲಿ ನಾನು ಸ್ಪಷ್ಟವಾಗಿ ನಿನ್ನ ಅಳಲನ್ನು ಓದಿದೆ. ಆ ಕಾರಣಕ್ಕೆ ನಿನಗೆ ಮೆಸೇಜ್ ಮಾಡಿದೆ. ನಿತ್ಯ ತಲೆ ತಗ್ಗಿಸಿದಳು. ರೋಹಿತ್, ನಾನು ನಿಜವಾಗಿಯೂ ಒಂಟಿಯಾಗಿದ್ದೇನೆ. ಅರವಿಂದ ದೂರದಲ್ಲಿದ್ದರೂ ಅವನು ಹತ್ತಿರವಾಗಿಲ್ಲ. ಆಕಾಶಿಯು ನನಗಿಂದ ದೂರವಾಗುತ್ತಿದ್ದಾಳೆ. ನಾನು ಮಾತನಾಡಲು ಯಾರನ್ನೂ ಹೊಂದಿಲ್ಲ. ಪ್ರತಿದಿನ ನಗುವ ಮುಖ ತೋರಿಸುತ್ತೇನೆ, ಆದರೆ ಹೃದಯ ಒಳಗೆ ಖಾಲಿ. ಅವಳ ಕಣ್ಣೀರು ತಡೆಯಲಾಗದೆ ಹರಿಯಿತು. ರೋಹಿತ್ ತಕ್ಷಣ ಟಿಶ್ಯೂ ನೀಡಿದ. ನಿತ್ಯ, ನೀನು ಬಲವಾದವಳು. ಆದರೆ ಬಲಿಷ್ಠರಾಗಿರುವವರು ಒಳಗೆ ಹೆಚ್ಚು ಮುರಿದುಕೊಳ್ಳುತ್ತಾರೆ. ನಿನ್ನ ಮನದ ಅಳಲನ್ನು ಒತ್ತಾಡಬೇಕಾಗಿಲ್ಲ. ನಾನು ಸ್ನೇಹಿತನಾಗಿ ನಿನ್ನೊಂದಿಗೆ ಇರುತ್ತೇನೆ. ಪ್ರತಿ ಮಾತನ್ನು ಕೇಳುತ್ತೇನೆ. ಆ ಮಾತುಗಳನ್ನು ಕೇಳಿದಾಗ ನಿತ್ಯಳ ಹೃದಯ ಹಗುರವಾಯಿತು. ಎಷ್ಟೋ ವರ್ಷಗಳಿಂದ ಯಾರಿಗೂ ಹೇಳದ ತನ್ನ ನೋವನ್ನು ಯಾರಾದರೂ ಅರ್ಥ ಮಾಡಿಕೊಂಡಿದ್ದಾರೆಂಬ ಭಾವನೆ ಅವಳ ಕಣ್ಣೀರನ್ನು ನಗುವಾಗಿ ಬದಲಾಯಿಸಿತು. ಆ ದಿನ ಬಳಿಕ ನಿತ್ಯ ಮತ್ತು ರೋಹಿತ್ ಮತ್ತೆ ಮಾತನಾಡಲು ಶುರು ಮಾಡಿದರು. ಕೆಲವೊಮ್ಮೆ ಕಾಫಿ ಹೌಸ್ನಲ್ಲಿ ಭೇಟಿಯಾಗುತ್ತಿದ್ದರು. ಕೆಲವೊಮ್ಮೆ ಫೋನ್ನಲ್ಲಿ ಮಾತನಾಡುತ್ತಿದ್ದರು. ಆ ಸ್ನೇಹವು ನಿತ್ಯಳ ಬದುಕಿಗೆ ಹೊಸ ಉಸಿರು ತುಂಬಿತು. ಆದರೆ ಮನದಾಳದಲ್ಲಿ ಒಂದು ಗಿಲ್ಟಿ ಕೂಡ ಹುಟ್ಟಿತು. ಇದು ತಪ್ಪೇ? ಅರವಿಂದ ನನ್ನ ಪತಿ. ಅವನಿಗೆ ತಿಳಿಯದಂತೆ ನಾನು ಇನ್ನೊಬ್ಬ ಸ್ನೇಹಿತನೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಆದರೆ ರೋಹಿತ್ ಇಲ್ಲದಿದ್ದರೆ ನಾನು ಬದುಕಲೇ ಸಾಧ್ಯವಿಲ್ಲ ಅನಿಸುತ್ತಿದೆ.
ಆ ರಾತ್ರಿ ದಿನಚರಿಯಲ್ಲಿ ಅವಳು ಬರೆದಳು. ಮನದ ಅಳಲನ್ನು ಹಂಚಿಕೊಳ್ಳಲು ಸಿಗುವವರು ಕೆಲವೊಮ್ಮೆ ನಮ್ಮ ಬದುಕಿಗೆ ಬೆಳಕು ತರುತ್ತಾರೆ. ಆದರೆ ಆ ಬೆಳಕು ನೆರಳಾಗಿ ಬಿಡುವುದೇ ಎಂಬ ಭಯ ನನ್ನನ್ನು ಬಿಡುತ್ತಿಲ್ಲ. ಕಳೆದ ಕೆಲವು ತಿಂಗಳುಗಳಲ್ಲಿ ನಿತ್ಯ ಮತ್ತು ರೋಹಿತ್ ಸ್ನೇಹವು ಹತ್ತಿರವಾಗುತ್ತಿತ್ತು. ಫೋನ್ ಮಾತುಗಳು, ಕಾಫಿ ಹೌಸ್ ಭೇಟಿಗಳು, ಹಸಿರು ಉದ್ಯಾನವನಗಳಲ್ಲಿ ಉಲ್ಲಾಸಭರಿತ ನಗುವುಗಳು ಇವು ನಿತ್ಯಾಳ ಹೃದಯವನ್ನು ಹಗುರ ಮಾಡುತ್ತಿತ್ತು. ಆದರೆ ಮನೆಯಲ್ಲಿಯೇ ಶಾಂತಿ ಇಲ್ಲ. ಆಕಾಶಿ ತಾಯಿಯ ಆ ನವೀನ ಸ್ನೇಹವನ್ನು ಗಮನಿಸುತ್ತಾ ಅಸಹಜ ಅನುಮಾನ ಪಡುತ್ತಿತ್ತು. ಅಮ್ಮ, ನೀನು ರೋಹಿತ್ ಜೊತೆ ಹೆಚ್ಚು ಸಮಯ ಕಳೆಯುತ್ತೀಯಾ? ನನಗೆ ಆಶ್ಚರ್ಯವಾಗಿದೆ ಎಂದು ಕೇಳಿದಳು. ನಿತ್ಯಾಳ ಹೃದಯ ಹೊಡೆದು ಹೋಯಿತು. ಆಕಾಶಿ, ರೋಹಿತ್ ಕೇವಲ ಸ್ನೇಹಿತ. ಅವನು ನನ್ನ ಅಳಲನ್ನು ಕೇಳುತ್ತಾನೆ. ಯಾವುದೇ ಖರ್ಚಿಲ್ಲ. ನಿನಗೆ ತೊಂದರೆ ಆಗಬಾರದು ಎಂದು ಹೇಳಿದರು. ಆಕಾಶಿಯ ಮುಖದಲ್ಲಿ ಸಂಶಯ ಇನ್ನೂ ಸ್ಪಷ್ಟವಾಗಿತ್ತು. ಒಂದು ದಿನ ನಿತ್ಯ ಕಚೇರಿಯಿಂದ ಮನೆಗೆ ಹೋದಾಗ ಅಕಸ್ಮಾತ್ ಫೋನ್ ಕರೆ ಬಂತು. ಅರವಿಂದನ ಧ್ವನಿ. ನಿತ್ಯ, ನಿನ್ನ ಹೃದಯದಲ್ಲಿ ನಾನು ಅಂತರ ಬಿಟ್ಟಿದ್ದೇನು? ನಿನಗೆ ಕಷ್ಟವಾಯಿತೆ? ನಿನ್ನ ಮೇಲೆ ನಾನೀಗ ಹೇಳಬೇಕಾಗಿದೆ. ಅಂದು ರಾತ್ರಿ ನಿತ್ಯಾಳ ಹೃದಯ ಭಾರವಾಗಿತ್ತು. ರೋಹಿತ್ ಫೋನ್ ಮೂಲಕ ಹಾಸ್ಯಮಯವಾಗಿ ಕೇಳಿದ. ನಿತ್ಯ, ನೀನು ಎಲ್ಲರ ಜೊತೆ ಹೀರಿಕೊಳ್ಳಲು ಬಲವಂತ ಮಾಡಬೇಡ. ನಿನಗೆ ಬೇಕಾದ ಶಾಂತಿ ನನಗಿದೆ. ಆದರೆ ನಿತ್ಯ ತನ್ನ ಮನಸ್ಸನ್ನು ತಡೆಯಲಾರದೆ ಹೃದಯದಲ್ಲಿ ಇರುವ ನೋವು, ಅರವಿಂದ ಮತ್ತು ಆಕಾಶಿಯೊಂದಿಗೆ ಸಂಬಂಧದ ಗೊಂದಲ ಮತ್ತು ರೋಹಿತ್ ಸ್ನೇಹ ಎಲ್ಲವೂ ಒಟ್ಟಾಗಿ ಅವಳನ್ನು ಅಲೆಯಂತೆ ಹರಿಯುತ್ತಿತ್ತು. ಆ ರಾತ್ರಿ ನಿತ್ಯ ದಿನಚರಿಯಲ್ಲಿ ಬರೆದಳು. ನಾನು ನಗುತ್ತೇನೆ, ಮಾತಾಡುತ್ತೇನೆ, ಬದುಕು ಸಾಗಿಸುತ್ತೇನೆ. ಆದರೆ ಮನದ ಅಳಲು ಇಲ್ಲಿದೆ. ಅದು ಯಾರಿಗೂ ಕಾಣುತ್ತಿಲ್ಲ. ಅದು ನನ್ನ ಶಕ್ತಿ, ನನ್ನ ದುಃಖ, ನನ್ನ ಅಂತರಂಗದ ನಾಟಕ. ನಿತ್ಯಾಳ ಬದುಕು ಈಗ ಕೇವಲ ಬದುಕಿಲ್ಲ. ಅದು ಒಂದು ಭಾವನಾತ್ಮಕ ಯುದ್ಧವಾಗಿತ್ತು. ಪ್ರತಿದಿನ ನಗುವುದರ ಹಿಂದೆ ಒಳಗೆ ನೀರಿನ ಹಾದಿಯಂತೆ ಅಳಲು ಹರಿಯುತ್ತಿತ್ತು. ಅದೃಷ್ಟವಶಾತ್ ರೋಹಿತ್ ನಿತ್ಯಾಳ ಮನಸ್ಸನ್ನು ಹಗುರಗೊಳಿಸಲು ಬಂದಿದ್ದರೂ ಅವಳ ಹೃದಯದೊಳಗಿನ ನೋವು ತೀರಬೇಕಾಗಿತ್ತು. ಈ ಭಾಗದಲ್ಲಿ ನಿತ್ಯ ತಾನು ಯಾರಿಗೆ ನಿಜವಾಗಿಯೂ ಆಪ್ತ ಎನ್ನುವುದು ಅರಿಯಲು ಪ್ರಯತ್ನಿಸುತ್ತಿದ್ದಾಳೆ. ನಿತ್ಯ ದಿನನಿತ್ಯದ ಕಚೇರಿಯಲ್ಲಿ ಬಿಸಿ ಇದ್ದರೂ ಮನಸ್ಸು ಶಾಂತಿಯಾಗಿರಲಿಲ್ಲ. ರೋಹಿತ್ನೊಂದಿಗೆ ಕಳೆದ ಕ್ಷಣಗಳು ಹೃದಯದಲ್ಲಿ ಸಂತೋಷ ತುಂಬಿದರೂ ಅರವಿಂದನ ದೂರ ಮತ್ತು ಆಕಾಶಿಯ ಸಂದೇಹ ಅವಳನ್ನು ಕಾಡುತ್ತಿತ್ತು. ಒಂದು ಸಂಜೆ ನಿತ್ಯ ಮನೆಗೆ ಬಂದಳು. ಆಕಾಶಿ ಟೇಬಲ್ ಮೇಲೆ ಕುಳಿತು ಕಿತ್ತಲು ಮಾತಾಡುತ್ತಿದ್ದ. ಅಮ್ಮ, ನಾನು ನಿನ್ನ ನೆಚ್ಚಿನವಳಾಗಿದ್ದೇನೆ. ಆದರೆ ನೀವು ನನ್ನ ಮೇಲೆ ಹೆಚ್ಚು ಸಮಯ ರೋಹಿತ್ ಜೊತೆ ಕಳೆಯುತ್ತೀರಿ. ನಾನು ತಪ್ಪಾಗಿ ಭಾವಿಸುತ್ತಿದ್ದೇನಾ? ನಿತ್ಯಾಳ ಹೃದಯ ಕರಕಹಿತವಾಯಿತು. ಮಗಳ ಮನಸ್ಸಿನ ನೋವು ನೋಡಿದಾಗ ತನ್ನ ಅಳಲು ಇನ್ನೂ ಹೆಚ್ಚು ತೀವ್ರವಾಗಿತ್ತು. ನಿತ್ಯ ಕುಳಿತು ಆಕಾಶಿಯ ಕೈ ಹಿಡಿದು ಕಣ್ಣೀರೊಂದಿಗೆ ಹೇಳಿದಳು. ಆಕಾಶಿ, ನಾನು ನಿನ್ನ ಪಾಲಿಗೆ ಯಾವತ್ತೂ ಇದ್ದೇನೆ. ಆದರೆ ಮನುಷ್ಯನ ಮನಸ್ಸು ಕೆಲವೊಮ್ಮೆ ಬೇರೆ ದಾರಿಯನ್ನು ಹುಡುಕುತ್ತದೆ. ನಿನ್ನ ತಾಯಿಯನ್ನು ಅರ್ಥ ಮಾಡಿಕೊಳ್ಳು. ನಾನು ನಿನ್ನೊಂದಿಗೆ ಯಾವಾಗಲೂ ಇದ್ದೇನೆ. ನೀನು ಬೇಸರ ಪಡುವ ಅವಶ್ಯಕತೆ ಇಲ್ಲ. ಆಕಾಶಿಯ ಕಣ್ಣುಗಳು ಬೆರಗಾದವು. ಆದರೆ ಅವಳ ಮುಖದಲ್ಲಿ ಸ್ವಲ್ಪ ಶಾಂತಿ ಕಂಡಿತು. ಅಂದು ರಾತ್ರಿ ನಿತ್ಯ ಫೋನ್ ನೋಡಿ ರೋಹಿತ್ ಮೆಸೇಜ್ ಬಂತು. ನಿತ್ಯ, ನಿನ್ನ ನೋವು ನನಗೆ ಗೊತ್ತಿದೆ. ಆದರೆ ನಿನ್ನ ಜೀವನ ನಿನ್ನ ಕೈಯಲ್ಲಿದೆ. ನಾನು ಕೇವಲ ಗೆಳೆಯನಾಗಿ ಇದ್ದೇನೆ. ನಿನ್ನ ಹೃದಯವು ಶಾಂತಿಯಾಗಬೇಕೆಂಬುದು ನನಗೆ ಮುಖ್ಯ. ನಿತ್ಯ ಫೋನ್ ಕಡೆಯಿಂದ ಪ್ರೋತ್ಸಾಹವನ್ನು ಅನುಭವಿಸುತ್ತಾ ತನ್ನ ದಿನಚರಿಯಲ್ಲಿ ಬರೆದಳು. ನನ್ನ ಜೀವನದಲ್ಲಿ ಯಾರಿಗೂ ತಿಳಿಯದ ನೋವುಗಳಿವೆ. ಆದರೆ ನಾನು ಪ್ರತಿದಿನ ನಗುತ್ತೇನೆ, ಮಾತಾಡುತ್ತೇನೆ. ಈ ನೋವು ನನಗೆ ಶಕ್ತಿ ನೀಡುತ್ತದೆ. ನನ್ನೊಳಗಿನ ಅಳಲು ನನಗೆ ಬಲ ಕೊಡುವುದು. ಆ ರಾತ್ರಿ ನಿತ್ಯ ಮನಸ್ಸಿನಲ್ಲಿ ಹೊಸ ನಿರ್ಣಯ ಹುಟ್ಟಿತು. ನೀವು ಯಾರಿಗೂ ಮನದ ಅಳಲನ್ನು ತೋರಿಸದಿದ್ದರೂ ಅದನ್ನು ಸ್ವೀಕರಿಸಿ.
ಆ ನೋವಿನಿಂದ ಬಲವರ್ಧನೆ ಮಾಡಬಹುದು ಎಂದು ಆತ್ಮಸ್ಫೂರ್ತಿಯೊಂದಿಗೆ ತೀರ್ಮಾನಿಸಿದಳು. ಇದು ನಿತ್ಯಾಳ ಬದುಕಿನಲ್ಲಿ ಮೆಟ್ಟಿಲುಗಳ ಮೊದಲಿಗೆ ಹೆಜ್ಜೆ ಆಗಿತ್ತು. ತನ್ನ ನೋವನ್ನು ಸ್ವೀಕಾರ ಮಾಡುವುದು, ಆಳವಾದ ಭಾವನೆಗಳೊಂದಿಗೆ ತಾಳ್ಮೆಯಿಂದ ಬದುಕುವುದು. ಕೆಲವು ವಾರಗಳು ಕಳೆದವು. ನಿತ್ಯ ತನ್ನ ಜೀವನವನ್ನು ಸ್ವತಃ ನಿಯಂತ್ರಿಸಲು ಆರಂಭಿಸುತ್ತಿದ್ದರು. ಕಚೇರಿ ಕೆಲಸ, ಮಗಳು ಆಕಾಶಿಯೊಂದಿಗೆ ಹಾಸ್ಯಭರಿತ ಮಾತುಗಳು ಮತ್ತು ದಿನಚರಿಯಲ್ಲಿ ಅಭ್ಯಾಸ ಎಲ್ಲವೂ ನಿತ್ಯಳ ಮನಸ್ಸಿಗೆ ಶಾಂತಿ ನೀಡುತ್ತಿದ್ದವು. ಆ ದಿನ ಸಂಜೆ ನಿತ್ಯ ಕಾಫಿ ಹೌಸ್ನಲ್ಲಿ ಕುಳಿತಾಗ ರೋಹಿತ್ ಬಂದನು. ಅವನು ಎಷ್ಟೋ ಆತಂಕದಿಂದ ಆದರೆ ಮೃದುವಾಗಿ ಹಾಸ್ಯಮಯ ನಗುವಿನಿಂದ ಹೇಳಿದ, ನಿತ್ಯ, ನಿನ್ನ ಒಳಗಿನ ನೋವು, ನಿನ್ನ ಮನದ ಅಳಲು ನನಗೆ ತಿಳಿದಿದೆ. ಆದರೆ ನೀನು ಹೆಚ್ಚು ಬಲಿಷ್ಠವಾಗಿದ್ದೀಯೆ. ನಿನ್ನೊಳಗಿನ ನೋವು ಬಲವಾಗುವಂತೆ ನಾನು ಕೇವಲ ನನ್ನ ಸ್ನೇಹ ನೀಡುತ್ತೇನೆ. ನಿತ್ಯ ಕುಳಿತಿದ್ದ ಟೇಬಲ್ ಮೇಲೆ ಕೈ ಹಾಕಿ ಅವಳ ಕಣ್ಣುಗಳಲ್ಲಿ ಹೊಳೆಯುವ ನಗುವು ಹೀಗಿತ್ತು. ಮನದ ಅಳಲು ಇನ್ನೂ ಇಲ್ಲಿದೆ, ಆದರೆ ಅದು ಶಕ್ತಿಯಾಗಿ ಬದಲಾಯಿಸಿದೆ. ಆ ರಾತ್ರಿ ಮನೆಗೆ ಬಂದಾಗ ಆಕಾಶಿ ತಂಗಿ ಹಗುರವಾಗಿ ಬಂದು ಅಮ್ಮನ ಹೃದಯಕ್ಕೆ ಹತ್ತಿದರು. ಅಮ್ಮ, ನಾನು ನಿನ್ನ ನೋವುಗಳನ್ನು ಅರ್ಥ ಮಾಡಿಕೊಂಡೆ. ನಿನ್ನೊಳಗೆ ಅಳಲು ನನ್ನ ಮೇಲೂ ಸ್ಪಷ್ಟವಾಗಿದೆ. ನಾನು ನಿನ್ನೊಂದಿಗೆ ಇದ್ದೇನೆ. ನಾನು ನಿನ್ನ ಜೊತೆ ನಗುತ್ತೇನೆ, ನಿನ್ನ ಜೊತೆ ಅಳುತ್ತೇನೆ. ನಿತ್ಯಾಳ ಹೃದಯದಲ್ಲಿ ನಗು ಹರಡಿತು. ಮಗಳ ನಿತ್ಯ ಅರಿತಳು. ಮನದ ಅಳಲು ದಣಿದರೆ ಅದು ಹೃದಯವನ್ನು ಬಲಪಡಿಸುತ್ತದೆ. ನೋವು, ಅಳಲು ಎಲ್ಲವೂ ಸ್ವೀಕಾರವಾಗಬೇಕು ಮತ್ತು ಪ್ರೀತಿ, ಸ್ನೇಹದೊಂದಿಗೆ ಹೃದಯ ಶಕ್ತಿ ಪಡೆಯುತ್ತದೆ. ಆ ರಾತ್ರಿ ನಿತ್ಯ ದಿನಚರಿಯಲ್ಲಿ ಬರೆದಳು, ನೋವು, ಅಳಲು, ಸಂಶಯ ಎಲ್ಲವೂ ನಮ್ಮ ಹೃದಯದಲ್ಲಿ ಬೆಳಕು ತರಲು ಸಹಾಯ ಮಾಡುತ್ತದೆ. ನಮ್ಮ ಜೀವನ ಶಕ್ತಿಯ ಮೂಲವು ಇವುಗಳಲ್ಲಿ ಇದೆ. ಸಂಜೆ ಮಳೆಯ ಹನಿಗಳು ಬರುತ್ತಿತ್ತು. ನಿತ್ಯ ಕಿಟಕಿ ಬಳಿ ನಿಂತು ಮಳೆಯಲ್ಲಿನ ಬೆಳಕು ಮತ್ತು ಕವಿದ ನೆನಪುಗಳನ್ನು ಗಮನಿಸುತ್ತಿದ್ದಳು. ಈ ದಿನ ಅವಳ ಮನಸ್ಸು ಹೊಸದಾಗಿ ಶಾಂತಿಯಾಗಿತ್ತು. ಅಂದಿನಿಂದ ರೋಹಿತ್ ಮತ್ತು ನಿತ್ಯ ನಡುವಿನ ಸ್ನೇಹ ಮತ್ತಷ್ಟು ಗಾಢವಾಯಿತು. ನಿತ್ಯಾಳ ಮನದ ಅಳಲು ಈಗ ಕೇವಲ ನೋವು ಅಲ್ಲ, ಅದು ಅವಳನ್ನು ಬಲಪಡಿಸುವ ಒಂದು ಶಕ್ತಿ ಆಗಿತ್ತು. ಆದರೆ ಜೀವನಕ್ಕೆ ಪ್ರತಿದಿನ ಹೊಸ ಪರೀಕ್ಷೆಗಳು ಬರುತ್ತವೆ. ಅರವಿಂದ ವಿದೇಶದಿಂದ ಹಿಂದಿರುಗಿ ನಿತ್ಯಾಳ ಜೀವನದ ಬದಲಾವಣೆ ಗಮನಿಸಿದನು. ನಿತ್ಯಾಳ ಫೋನಿನಲ್ಲಿ ಕೇವಲ ಕೆಲಸದ ಪ್ರಶ್ನೆ, ಸ್ನೇಹ ಮತ್ತು ಜೀವನ ಚಟುವಟಿಕೆಗಳ ಕುರಿತ ಮಾತುಗಳನ್ನು ನೋಡಿದ ಅವನು ಶಂಕೆಗೊಂಡನು. ಒಂದು ಸಂಜೆ ಅರವಿಂದ ನಿತ್ಯಾಳ ಮನೆಯ ಬಾಗಿಲಿಗೆ ಬಂತು. ನಿತ್ಯಾಳ ಮನಸ್ಸು ಒಬ್ಬ ಕ್ಷಣ ಭಾರವಾಗಿ ಹೊಳೆಯಿತು. ನಿತ್ಯ, ನಿನಗೆ ಬೇರೆ ಯಾರೋ ಇರುವಂತೆ ತೋರುತ್ತದೆ. ನಿನ್ನ ಜೀವನದಲ್ಲಿ ಏನು ನಡೆಯುತ್ತಿದೆ ಎಂದು ಕೇಳಿದನು. ನಿತ್ಯ ಸಾವು ಜೀವನದ ತೂಕವನ್ನು ಅನುಭವಿಸುತ್ತಾ ತಾಳ್ಮೆಯಿಂದ ಅವನಿಗೆ ಹೇಳಿದರು, ಅರವಿಂದ, ನನ್ನ ಜೀವನದಲ್ಲಿ ಬದಲಾವಣೆ ಬಂದಿದೆ, ಆದರೆ ಅದು ನಮ್ಮ ಸಂಬಂಧವನ್ನು ಕಡಿಮೆ ಮಾಡುವುದಿಲ್ಲ. ನಾನು ನನ್ನ ನೋವು, ನನ್ನ ಹೃದಯದ ಅಳಲನ್ನು ಸ್ವೀಕರಿಸಿದೆ. ನೀವು ನನ್ನೊಂದಿಗೆ ಇದ್ದರೆ ನಿಜವಾದ ಸ್ನೇಹ ಮತ್ತೆ ಪ್ರೀತಿ ಮಾತ್ರ ಮುಂದುವರಿಯುತ್ತದೆ. ಅರವಿಂದ ಸ್ವಲ್ಪ ನಿಶಬ್ದವಾಗಿದ್ದನು. ಅವನ ಹೃದಯದಲ್ಲಿ ಅಳಲು ಮತ್ತು ಅಶ್ರುಗಳ ಮಿಶ್ರಣವಿತ್ತು. ಅವನು ಅರ್ಥ ಮಾಡಿಕೊಂಡನು, ನಿತ್ಯ ಬಲಿಷ್ಠ, ತನ್ನ ಹೃದಯದ ನೋವಿನೊಂದಿಗೆ ನಿಲ್ಲುವಳು. ಆಕಾಶಿ ಕೂಡ ಈ ಬದಲಾವಣೆಯನ್ನು ಗಮನಿಸುತ್ತಾ ತಂಗಿಯಾಗಿ ಅಮ್ಮನ ಕಡೆಯಿಂದ ಹತ್ತಿದಳು. ಅಮ್ಮ, ನಾನು ನಿಮ್ಮೊಳಗಿನ ಶಕ್ತಿ ನೋಡುತ್ತೇನೆ. ನೀವು ಬಲಿಷ್ಠವಾಗಿದ್ದೀರಿ. ನಾನು ನಿಮ್ಮ ಜೊತೆಗೆ ನಗುತ್ತೇನೆ, ಅಳುತ್ತೇನೆ. ನಿತ್ಯ ಹೃದಯದಲ್ಲಿ ನಗು ಹರಡಿತು. ಕಳೆದ ದಿನಗಳ ನೋವು, ಅಳಲು ಮತ್ತು ಅಸಹನೆ ಈಗ ಒಂದು ಹೊಸ ಬೆಳಕಾಗಿ ಬದಲಾಯಿತು. ಆ ರಾತ್ರಿ ದಿನಚರಿಯಲ್ಲಿ ಬರೆದಳು, ಮನದ ಅಳಲು ನಮ್ಮನ್ನು ನೋವು ತುಂಬಿದ ವ್ಯಕ್ತಿಯಿಂದ ಶಕ್ತಿಯ ವ್ಯಕ್ತಿಯಾಗಿ ಮಾರ್ಪಡಿಸುತ್ತದೆ. ನೋವು ನಮ್ಮನ್ನು ಕೇವಲ ಕುಗ್ಗಿಸುವುದಿಲ್ಲ, ಅದು ನಮ್ಮನ್ನು ಒಳಗಿನ ಬೆಳಕನ್ನು ಹೊಳೆಯಿಸುತ್ತದೆ. ನಿತ್ಯಾಳ ಜೀವನದಲ್ಲಿ ಹೆಚ್ಚು ಶಾಂತಿ ಹೆಚ್ಚುತ್ತಿತ್ತು, ಆದರೆ ಹೃದಯದಲ್ಲಿ ತುಂಬಿಕೊಂಡಿರುವ ನೋವು
ಅಳಲು ಮತ್ತು ಅನುಮಾನಗಳ ನೆನಪುಗಳು ಇನ್ನೂ ಅವಳೊಂದಿಗೆ ಇದ್ದವು. ಒಂದು ದಿನ ಕಚೇರಿ ಕೆಲಸ ಮುಗಿದು ಮನೆಗೆ ಬಂದು ನಿತ್ಯ ಆಕಾಶಿಯೊಂದಿಗೆ ಟೀ ಕುಡಿಯುತ್ತಿದ್ದಳು. ಆಕಾಶಿಯ ಮುಖದಲ್ಲಿ ಆತಂಕದ ನಿಶ್ಶಬ್ದತೆ ಇತ್ತು. ಅಮ್ಮ, ನಾನು ನಿಜವಾಗಿಯೂ ನಿಮ್ಮ ನೋವು ಅರ್ಥ ಮಾಡಿಕೊಳ್ಳುತ್ತಿದ್ದೇನೆ. ನೀವು ಬಲಿಷ್ಠವಾಗಿದ್ದೀರಾ, ಆದರೆ ನನಗೆ ತೋರುತ್ತಿದೆ ನೀವು ಇನ್ನೂ ಒಂಟಿ ಅನಿಸುತ್ತಿದ್ದೀರಾ ಎಂದು ಆಕೆಯ ನಗುಮಯ ದೃಷ್ಟಿಯಿಂದ ಹೇಳಿದಳು. ನಿತ್ಯಾಳ ಹೃದಯಕ್ಕೆ ತಂಪು ಹತ್ತಿತ್ತು. ಮಗಳ ಮಾತುಗಳಿಂದ ಅವಳು ತನ್ನ ಒಳಗಿನ ಅಳಲನ್ನು ಮತ್ತೊಮ್ಮೆ ಪರಿಶೀಲಿಸಿದಳು. ಆ ದಿನ ಸಂಜೆ ಅರವಿಂದ ಕಚೇರಿಯಿಂದ ಹಿಂದಿರುಗಿ ನಿತ್ಯಾಳ ಎದುರು ನಿಂತನು. ಅವನ ಮುಖದಲ್ಲಿ ಖಂಡಿತ ಮತ್ತು ಕ್ಷಮೆಯ ಮಿಶ್ರಣ ಕಂಡಿತು. ನಿತ್ಯ, ನಾನು ದೂರದಲ್ಲಿದ್ದಾಗ ನಾನು ನಿನ್ನ ನೋವುಗಳನ್ನು ಗಮನಿಸಲಿಲ್ಲ. ನನಗೆ ಕ್ಷೇಮ, ನಾನು ನಿನಗೆ ಬಲ ನೀಡಬೇಕಿತ್ತು ಎಂದು ಅವನು ಕೇಳಿದನು. ನಿತ್ಯಾಳ ಹೃದಯದಲ್ಲಿ ಚಿಕ್ಕ ನಗು. ಅರವಿಂದ, ನೋವು ನಮಗೆ ಬಲವನ್ನು ಕಲಿಸುತ್ತದೆ. ನೀವು ನನ್ನ ಜೊತೆಗೆ ಇದ್ದರೆ ನಾವು ಎಲ್ಲ ಅಡೆತಡೆಗಳನ್ನು ಮೀರಿ ಮುಂದುವರಿಸಬಹುದು ಎಂದು ನಿತ್ಯ ಹೇಳಿದಳು. ಆ ರಾತ್ರಿ ನಿತ್ಯ ತನ್ನ ದಿನಚರಿಯಲ್ಲಿ ಬರೆದಳು. ನಮ್ಮ ಹೃದಯವು ನೋವು, ನಮ್ಮ ಮನದ ಅಳಲು ಎಲ್ಲವೂ ಜೀವನದಲ್ಲಿ ಶಕ್ತಿ ತರಲು ಇರಬಹುದು. ಸಂಬಂಧಗಳು, ಸ್ನೇಹ, ಪ್ರೀತಿ ಎಲ್ಲವೂ ನಮ್ಮ ಒಳಗಿನ ಬೆಳಕನ್ನು ಹೊಳೆಯಿಸುತ್ತದೆ. ರೋಹಿತ್ ಈ ಬದಲಾವಣೆಗಳನ್ನು ನೋಡುತ್ತಾ ನಿತ್ಯಾಳೊಂದಿಗೆ ಸ್ನೇಹವನ್ನು ಮತ್ತಷ್ಟು ಮೌಲ್ಯಯುತವಾಗಿ ಪೋಷಿಸುತ್ತಿದ್ದನು. ಅವನು ನೆನೆಸಿದ, ನಿತ್ಯ, ನಿನ್ನ ಜೀವನ ಬಲದಿಂದ ತುಂಬಿದೆ. ನೋವು, ಅಳಲು ಎಲ್ಲವೂ ನಿನ್ನನ್ನು ಶಕ್ತಿಶಾಲಿಯಾದ ವ್ಯಕ್ತಿಯಾಗಿಸುತ್ತದೆ. ನಿತ್ಯಾಳ ಜೀವನದಲ್ಲಿ ಹೊಸ ಬೆಳಕು ಮತ್ತು ಭರವಸೆ ಹುಟ್ಟಿತು. ಮನದ ಅಳಲು ಈಗ ನೋವಿನ ಸಂಕೇತವಲ್ಲ, ಬಲದ ಸಂಕೇತವಾಗಿದೆ. ಸಮಯ ಸಾಗುತ್ತಿದ್ದು ನಿತ್ಯಾಳ ಜೀವನದಲ್ಲಿ ಶಾಂತಿ ಮತ್ತು ಬೆಳಕು ಹೆಚ್ಚುತ್ತಿದ್ದವು. ಆದರೆ ಹಿಂದಿನ ನೋವು, ಮನದ ಅಳಲುಗಳು ಅವಳೊಂದಿಗೆ ಸದಾ ಇದ್ದವು. ಆ ಬಲದಿಂದ ನಿತ್ಯ ಇನ್ನು ತಾಳ್ಮೆಯಿಂದ, ಪ್ರಾಮಾಣಿಕತೆಯಿಂದ ಜೀವನವನ್ನು ಎದುರಿಸುತ್ತಿದ್ದಳು. ಒಂದು ದಿನ ಅರವಿಂದನು ನಿತ್ಯಾಳ ಮುಂದೆ ನಿಂತು ಸತ್ಯವನ್ನು ಹೇಳಿದನು. ನಿತ್ಯ, ನಾನು ಆಲಸ್ಯದಿಂದ ದೂರದಲ್ಲಿದ್ದಾಗ ನಿನ್ನ ನೋವುಗಳನ್ನು ಗಮನಿಸಲಿಲ್ಲ. ಆದರೆ ಈಗ ನಾನು ಬಲವಂತವಿಲ್ಲದೆ ನಿನ್ನೊಡನೆ ಜೀವನ ಸಾಗಿಸಲು ಸಿದ್ಧನಾಗಿದ್ದೇನೆ. ನಿನ್ನ ನೋವು, ನಿನ್ನ ಅಳಲು, ನಾನು ಅದನ್ನು ಓದಿದೆ. ನಾನು ನಿನ್ನೊಂದಿಗೆ ಇದ್ದೇನೆ. ನಿತ್ಯಾಳ ಕಣ್ಣುಗಳಲ್ಲಿ ನಗು ಮತ್ತು ಕಣ್ಣೀರು ಎರಡೂ ಕರುಣೆಯ ಹಾದಿ ಹರಿದವು. ಅರವಿಂದ, ನಾನು ನಿನ್ನೊಡನೆ ನಡೆಯಲು ಸಿದ್ಧನಿದ್ದೇನೆ. ನಮ್ಮ ಹೃದಯದ ನೋವುಗಳು, ಅಳಲುಗಳು ಎಲ್ಲವೂ ಈಗ ನಮ್ಮ ಸಂಬಂಧವನ್ನು ಬಲಪಡಿಸುತ್ತವೆ ಎಂದಳು. ಆ ದಿನ ರಾತ್ರಿ ಆಕಾಶಿಯೊಂದಿಗೆ ನಿತ್ಯ ಸಂಭಾಷಣೆ ನಡೆಸಿದಳು. ಆಕಾಶಿ, ನೋವು, ಅಳಲು ಎಲ್ಲವೂ ಜೀವನದ ಭಾಗ. ಆದರೆ ನಾವು ಅದನ್ನು ಸ್ವೀಕರಿಸಿದಾಗ ಅದು ನಮ್ಮನ್ನು ಬಲಿಷ್ಠ ಮಾಡುತ್ತದೆ. ನಾನು ನಿನ್ನ ಜೊತೆಗೆ ನಗುತ್ತೇನೆ, ಅಳುತ್ತೇನೆ ಮತ್ತು ಬಲವನ್ನು ಹಂಚಿಕೊಳ್ಳುತ್ತೇನೆ. ಆಕಾಶಿಯ ಮುಖದಲ್ಲಿ ನಗು ಹರಡಿತು. ಅವಳ ಹೃದಯದಲ್ಲಿ ತಾಯಿಯ ಪ್ರೀತಿ, ಶಕ್ತಿ ಮತ್ತು ನಂಬಿಕೆ ತುಂಬಿದವು. ನಿತ್ಯ ದಿನಚರಿಯಲ್ಲಿ ಬರೆದಳು. ನೋವು, ಅಳಲು, ಬೇಸರಗಳು ಎಲ್ಲವೂ ಹೃದಯಕ್ಕೆ ಬೆಳಕು ತರಲು ಇದ್ದವು. ನನ್ನ ಸಂಬಂಧಗಳು, ಸ್ನೇಹ, ಪ್ರೀತಿ ಎಲ್ಲವೂ ನನ್ನ ಒಳಗಿನ ಶಕ್ತಿಯನ್ನು ಹೊಳೆಯಿಸುತ್ತವೆ. ಇಂದು ನಾನು ಬಲಿಷ್ಠ. ನಾನು ನಗುತ್ತೇನೆ, ನಾನು ಅಳುತ್ತೇನೆ, ಆದರೆ ಮನದ ಅಳಲು ನನ್ನ ಗೆಳೆಯವಾಗಿದೆ. ನಿತ್ಯಾಳ ಜೀವನದಲ್ಲಿ ನಿತ್ಯ ದಿನಗಳ ಶಾಂತಿ, ಪ್ರೀತಿ ಮತ್ತು ಹೃದಯದ ಬಲದಿಂದ ತುಂಬುತ್ತಿದ್ದವು. ಆದರೆ ಕಳೆದ ನೋವು, ಅಳಲು ಮತ್ತು ಅನುಮಾನಗಳ ನೆನಪುಗಳು ಅವಳೊಂದಿಗೆ ಎಂದಿಗೂ ಮರೆಯಾಗಲಿಲ್ಲ. ಒಂದು ದಿನ ಸಂಜೆ ನಿತ್ಯ ಮತ್ತು ಅರವಿಂದ ತಂಗಿಯವರೊಂದಿಗೆ ಮನೆ ಬಾಗಿಲಿನಲ್ಲಿ ಕುಳಿತುಕೊಂಡಿದ್ದರು. ಆಕಾಶಿಯ ಮುಖದಲ್ಲಿ ಸಂತೋಷ ಮತ್ತು ಗಾಢ ಸಂಬಂಧದ ಚಿಹ್ನೆಗಳು ಸ್ಪಷ್ಟವಾಗಿದ್ದವು. ಅರವಿಂದ ನಿತ್ಯಳ ಕೈ ಹಿಡಿದು ನಿಷ್ಕಪಟವಾಗಿ ಹೇಳಿದ, ನಿತ್ಯ, ನಾವು ಕಳೆದ ದಿನಗಳಲ್ಲಿ ದೂರದಲ್ಲಿದ್ದರೂ ಈಗ
ನಾವಿಬ್ಬರು ಹೃದಯದಿಂದ ಬಂಧಿತರಾಗಿ ಒಟ್ಟಾಗಿ ನಡೆಯಲು ಸಿದ್ಧರಾಗಿದ್ದೇವೆ. ನಿನ್ನ ನೋವು, ನಿನ್ನ ಅಳಲು, ಅವು ನನ್ನ ಹೃದಯದಲ್ಲಿ ಸ್ಪಷ್ಟವಾಗಿದೆ. ನಾನು ನಿನ್ನೊಂದಿಗೆ ಸದಾ ಇದ್ದೇನೆ. ನಿತ್ಯಾಳ ಹೃದಯದಲ್ಲಿ ಹೊಸ ಶಕ್ತಿ ಮೂಡಿತು. ಅವಳು ಅರವಿಂದನ ಕಣ್ಣುಗಳನ್ನು ನೋಡುತ್ತಾ ತನ್ನ ಅಳಲುಗಳನ್ನು ನೋವಿನ ಹೊತ್ತಿನಲ್ಲಿ ಬಲವಾಗಿ ಬದಲಾಯಿಸಿದ ಅನುಭವವನ್ನು ಹಂಚಿಕೊಂಡಳು. ಆಕಾಶಿಯೊಂದಿಗೆ ನಿತ್ಯ ಸಂಭಾಷಣೆ ನಡೆಸಿದಳು. ಆಕಾಶಿ, ನೋವು ನಮ್ಮನ್ನು ಕೇವಲ ಕುಗ್ಗಿಸುವುದಿಲ್ಲ, ಅದು ನಮ್ಮ ಒಳಗಿನ ಬೆಳಕನ್ನು ತೋರಿಸುತ್ತದೆ. ನಾನು ಬಲಿಷ್ಠ, ನಾನು ನಗುತ್ತೇನೆ, ನಾನು ಅಳುತ್ತೇನೆ. ನಮ್ಮ ಜೀವನದ ಪಾಠ ನೋವು, ಪ್ರೀತಿ, ಸ್ನೇಹ ಮತ್ತು ಮನದ ಅಳಲು ಎಲ್ಲವೂ ಶಕ್ತಿಯನ್ನು ತರಲು ಇರುವಂತೆ ಆ ರಾತ್ರಿ ನಿತ್ಯ ದಿನಚರಿಯಲ್ಲಿ ಬರೆದಳು. ಮನದ ಅಳಲು, ಇದು ನೋವು, ಕೋಪ, ಒಂಟಿತನ ಮಾತ್ರ ಅಲ್ಲ, ಅದು ಶಕ್ತಿಯ ಸಂಕೇತವಾಗಿದೆ. ನಾನು ನನ್ನ ಹೃದಯವನ್ನು ಸ್ವೀಕರಿಸಿದ್ದೇನೆ. ನನ್ನ ಜೀವನದಲ್ಲಿ ಪ್ರೀತಿ, ಸ್ನೇಹ ಮತ್ತು ಶಕ್ತಿ ಎಲ್ಲವೂ ಒಂದುಗೂಡಿವೆ. ಇಂದು ನಾನು ನಗುತ್ತೇನೆ, ನಾನು ಅಳುತ್ತೇನೆ, ಆದರೆ ಮನದ ಅಳಲು ನನ್ನ ಗೆಳೆಯವಾಗಿದೆ. ನಿತ್ಯಾಳ ಜೀವನದಲ್ಲಿ ಎಲ್ಲವೂ ಶಾಂತಿ ಮತ್ತು ಸಮತೋಲನಕ್ಕೆ ಬಂದಿತ್ತು. ಆಕಾಶಿಯೊಂದಿಗೆ ಬಲವಾದ ಸಂಬಂಧ, ಅರವಿಂದನ ಪ್ರೀತಿ ಮತ್ತು ರೋಹಿತ್ ಗೆಳೆಯನ ಪ್ರಾಮಾಣಿಕತೆ ಎಲ್ಲವೂ ಆಕೆಯ ಜೀವನದಲ್ಲಿ ಹೃದಯದ ಬೆಳಕು ತುಂಬಿದ್ದವು. ಒಂದು ದಿನ ಮನೆಯ ಬಾಗಿಲು ಮುಚ್ಚಿದಾಗ ನಿತ್ಯ ತನ್ನ ಹಳೆಯ ದಿನಚರಿಯನ್ನು ಓದಿದಳು. ಪುಟಗಳಲ್ಲಿ ಕೇವಲ ನೋವು, ಅಳಲು ಭಾವನೆಗಳು, ಆದರೆ ಅವುಗಳು ಈಗ ಬಲವಾಗಿದ್ದವು. ಅವಳ ಮನಸ್ಸಿನಲ್ಲಿ ಒತ್ತಡ ಇಲ್ಲ, ಬದಲಿಗೆ ಸಂತೋಷ ಮತ್ತು ಶಕ್ತಿ ತುಂಬಿತ್ತು. ನಿತ್ಯ ನಗುಮಯವಾಗಿ ಹೇಳಿದಳು, ನೋವು, ಅಳಲು, ಒಂಟಿತನ ಎಲ್ಲವೂ ನಮ್ಮ ಜೀವನದ ಭಾಗ. ನಾವು ಅವುಗಳನ್ನು ಸ್ವೀಕರಿಸಿದಾಗ ಅವು ನಮ್ಮನ್ನು ಬಲಿಷ್ಠ ಮಾಡುತ್ತವೆ. ನನ್ನ ಮನದ ಅಳಲು ಈಗ ನನ್ನ ಗೆಳೆಯ, ನನ್ನ ಶಕ್ತಿ. ಆಕೆಯ ಹೃದಯದಲ್ಲಿ ಶಾಂತಿ, ಪ್ರೀತಿ ಮತ್ತು ಸಂತೋಷ ಮಿಶ್ರಿತವಾಗಿ ಹರಿದಾಡುತ್ತಿತ್ತು. ಅವಳು ಅರ್ಥ ಮಾಡಿಕೊಂಡಳು, ನಿಜವಾದ ಶಕ್ತಿ ಮತ್ತು ಅಳಲುಗಳನ್ನು ಸ್ವೀಕರಿಸುವಲ್ಲಿ ಮತ್ತು ಅದರಿಂದ ಜೀವನವನ್ನು ಬೆಳಗಿಸುವಲ್ಲಿ ಇದೆ. ಕಥೆಯ ಸಾರಾಂಶ ಮತ್ತು ನೀತಿ ಪಾಠವೇನೆಂದರೆ, ನೋವು ಮತ್ತು ಅಳಲು ಜೀವನದ ಅಗತ್ಯ ಭಾಗಗಳು. ಅವುಗಳನ್ನು ತಪ್ಪಿಸುವುದು ಸಾಧ್ಯವಿಲ್ಲ, ಆದರೆ ಸ್ವೀಕರಿಸಬಹುದು. ಆಂತರಿಕ ಶಕ್ತಿ, ನೋವು, ಅಳಲು ಮತ್ತು ಒಂಟಿತನದಿಂದ ನಾವು ಬಲಿಷ್ಠರಾಗುತ್ತೇವೆ. ಸಂಬಂಧಗಳು, ಪ್ರೀತಿ, ಸ್ನೇಹ ಮತ್ತು ಕುಟುಂಬ ನಮ್ಮ ಬದುಕಿನಲ್ಲಿ ಶಕ್ತಿ ಮತ್ತು ಶಾಂತಿ ತರಲು ಮುಖ್ಯ. ಸ್ವೀಕಾರ ಮತ್ತು ಸಂವಹನ. ಮನದ ಅಳಲು, ನೋವುಗಳನ್ನು ಹಂಚಿಕೊಳ್ಳುವುದು, ಹೇಳುವುದು ಜೀವನವನ್ನು ಸುಲಭ ಮಾಡುತ್ತದೆ. ಮನದ ಅಳಲು, ಗೆಳೆಯ, ನೋವು ಅಥವಾ ಅಳಲು ಮಾತ್ರ ಅಡಚಣೆ ಅಲ್ಲ, ಅದು ನಮ್ಮ ಬೆಳಕನ್ನು ಹತ್ತಿಸುವುದು. ಪ್ರೀತಿಯ ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಕತೆ ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು.